ಪ್ರತಿಯೊಂದು ಹಿಂದೂ ಮನೆಯಲ್ಲೂ ತಾವು ನಂಬಿಕೊಂಡು ಬಂದ ಕುಲದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. ಹಾಗೆಯೇ ಪ್ರತಿಯೊಂದು ಸಮಾಜ, ಕುಟುಂಬವು ಕುಲದೇವರು ಅಥವಾ ಕುಲದೇವತೆಯನ್ನು ಹೊಂದಿರುತ್ತಾರೆ. ಸಾವಿರ ವರ್ಷಗಳಿಂದ ಜನರು ತಮ್ಮ ತಮ್ಮ ಕುಲದೇವರನ್ನು ಪೂಜಿಸಿಕೊಂಡು ಬರುತ್ತಿದ್ದಾರೆ. ಮನೆಯಲ್ಲಿ ಮದುವೆಯಾದ ನಂತರ ವಧು ಹೊಸ ಮನೆಗೆ ಬಂದಾಗ, ಯಾವುದಾದರೂ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಥವಾ ಒಳ್ಳೆಯದಾಗಿದ್ದರೆ ಇಂತಹ ಶುಭ ಸಂದರ್ಭದಲ್ಲಿ ನಾವು ಮಾಡುವ ಮೊದಲ ಕೆಲಸ ಕುಲದೇವರಿಗೆ ಹೋಗಿ ಪೂಜೆ ಮಾಡುವುದು. ಕೆಲವು ಕಡೆ ಪ್ರತಿದಿನ ಕುಲದೇವರನ್ನು ಆರಾಧಿಸಿ ಪೂಜಿಸುವ ಸಂಪ್ರದಾಯವಿದೆ. ಹಾಗಾಗಿ ಪ್ರತಿದಿನ ಕುಲದೇವರನ್ನು ಪೂಜಿಸುತ್ತಿದ್ದರೆ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಉತ್ತಮ. ಕುಲದೇವರನ್ನು ಪೂಜಿಸುವಾಗ ಶುದ್ಧ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ಧೂಪ, ಅಗರಬತ್ತಿ, ಶ್ರೀಗಂಧ, ಕರ್ಪೂರವನ್ನು ಸಹ ಬೆಳಗಿಸಬೇಕು. ಪ್ರತಿದಿನ ನಿಮ್ಮ ಕುಲದೇವರಿಗೆ ಅಭಿಷೇಕ, ನೈವೇದ್ಯ ಮಾಡುವುದನ್ನು ಮರೆಯದಿರಿ. ಮನೆಯಲ್ಲಿ ಪೂಜೆ ಮಾಡುವುದು ಎಂದರೆ ಧನಾತ್ಮಕ ಶಕ್ತಿಯನ್ನು ಹರಡುವುದು ಎಂದರ್ಥ. ಪೂಜೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುವುದಲ್ಲದೆ ಮನೆಯ ಪರಿಸರವು ಚೆನ್ನಾಗಿರುತ್ತದೆ ಎಂಬ ನಂಬಿಕೆ. ನೀವು ಕುಲದೇವರನ್ನು ಅಥವಾ ಕುಲದೇವತೆಯನ್ನು ಪೂಜಿಸುವುದರ ಜೊತೆಗೆ ನಿಮ್ಮ ಪ್ರಧಾನ ದೇವತೆಯನ್ನು ಸಹ ನೀವು ಸ್ಮರಿಸಬೇಕೆಂಬುದನ್ನು ತಿಳಿದುಕೊಂಡಿರಬೇಕು. ಇದರ ನಂತರ ನಿಮ್ಮ ಕುಲದೇವರಿಗೆ ಶ್ರೀಗಂಧದ ಲೇಪನವನ್ನು ಹಚ್ಚಿ ಪೂಜಿಸಿ. ನೀವು ಕುಲದೇವರಿಗೆ ಬಳಸುವ ಅಕ್ಷತೆಯು ಒಡೆಯದಂತೆ, ತುಂಡಾಗದಂತೆ ನೋಡಿಕೊಳ್ಳಿ. ಶುದ್ಧವಾದ ಅಕ್ಕಿಗೆ ತುಪ್ಪ, ಅರಿಶಿನ, ಕುಂಕುಮ ಅಥವಾ ಕೇವಲ ಅರಿಶಿನವನ್ನು ಸೇರಿಸಿ ಅಕ್ಷತೆಯನ್ನು ತಯಾರಿಸಿ. ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಯನ್ನು ನಿಮ್ಮ ದೇವರಿಗೆ ಅರ್ಪಿಸುವುದು ತುಂಬಾ ಶ್ರೇಷ್ಠ. ಕುಲದೇವರ ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಇದರಿಂದ ಕುಲದೇವತೆ ಅಥವಾ ದೇವರು ಸಂತೃಪ್ತರಾಗಿ ಆಶೀರ್ವದಿಸುತ್ತಾರೆ ಎಂದು ಹೇಳುತ್ತಾರೆ. ನಿಮ್ಮ ಮನೆಯ ದೇವರ ಮನೆಯಲ್ಲಿ ಪ್ರತಿದಿನ ಕಲಶದಲ್ಲಿ ನೀರನ್ನು ಇರಿಸಿ. ಕಲಶದ ಕೆಳಗೆ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಲು ಮರೆಯದಿರಿ. ಪ್ರತಿದಿನ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. ಇದನ್ನು ಮಾಡುವುದರಿಂದ ನಿಮ್ಮ ಕುಲದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ದೇವರ ಪೂಜೆಯನ್ನು ಮಾಡುವಾಗ ಶಾಂತ ಮನಸ್ಸಿನಿಂದ ಮಾಡಿ. ನೆಲದ ಮೇಲೆ ಕೂತು ಪೂಜೆಯನ್ನು ಮಾಡಬಾರದು. ಆಸನದ ಮೇಲೆ ಕುಳಿತೇ ಪೂಜೆ ಮಾಡಬೇಕು. ಪೂಜೆಯ ಸಮಯದಲ್ಲಿ ದೀಪವು ಆರದಂತೆ, ಅಂದರೆ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಮೊದಲೇ ಹಾಕಿದರೆ ಉತ್ತಮ. ನಿಮಗೆ ಮಂತ್ರವನ್ನು ಉಚ್ಚರಿಸಲು ಸಾಧ್ಯವಿಲ್ಲವೆಂದಾದರೆ ಪೂಜೆಯ ಸಮಯದಲ್ಲಿ ಮಂತ್ರವನ್ನು ಕೇಳುತ್ತಾ ಪೂಜೆ ಮಾಡಿದರೂ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ. ಈ ಮೇಲೆ ಹೇಳಿದ ಪ್ರತಿಯೊಂದು ಅಂಶಗಳು ಕುಲದೇವರ ಪೂಜೆಯನ್ನು ಬಿಟ್ಟು ಪ್ರತಿದಿನದ ಪೂಜೆಗಳಿಗೂ ಅನ್ವಯವಾಗುತ್ತದೆ. ಅಂದರೆ ದೇವರ ನೈವೇದ್ಯ, ಅಭಿಷೇಕವನ್ನು ಹೊರತುಪಡಿಸಿ ಮಿಕ್ಕಿರುವ ಪ್ರತಿಯೊಂದು ಅಂಶಗಳನ್ನು ನಿಮ್ಮ ಪ್ರತಿದಿನದ ಪೂಜೆಗೆ ಅಳವಡಿಸಿಕೊಂಡರೂ ತುಂಬಾ ಒಳ್ಳೆಯದು. ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ ಮಾಡಿದ ಪೂಜೆಯಿಂದ ಮನಸ್ಸಿಗೆ ಸಮಾಧಾನ ಸಿಗುವುದಲ್ಲದೆ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.